ಪ್ಯಾಕೇಜ್ ಘೋಷಣೆ ಮಾಡಿ ಅತಿವೃಷ್ಟಿಗೆ ಎಲ್ಲೆಲ್ಲ ಹಾಳಾಗಿದೆ ಅವರಿಗೆ ಬೆನಿಫಿಷರೀಸ್ಗಳಿಗೆ ಇದು ಕೊಡಬೇಕಂತ ನಾವು ನಿನ್ನೂ ಕೂಡ ಮೀಟಿಂಗ್ನಲ್ಲಿ ಹೇಳಿದೆ. ಅವರು ಕೂಡ ಸ್ಪಂದನೆ ಮಾಡಿ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳು MLA MLC ಎಲ್ಲ ಮಿನಿಸ್ಟ್ರು MP ಸೇರಿ ನಾವು ಬೆಂಗಳೂರಿಗೆ CM ಹತ್ರ ಹೋಗಿ ಏನು ಇಲ್ಲಿ ಏನೇನು ಪರಿಹಾರ ಬೇಕು ಅವರ ಗಮನಕ್ಕೆ ತೊಗೊಂಡು ಬಂದು ಮಾಡಿಕೊಡ್ತೀವಿ ಅಂತ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ತಾವು ನೋಡ್ಬೋದು ಇವತ್ತು ಎಷ್ಟು ಇದಾಗ್ತಾ ಇದೆ ಎಲ್ಲ ಕಡೆ. ಈಗ ಆ ಮಳೆ ಸಾಧಾರಣ ಮಳೆ ಏನು ಬೇಕಾಗಿತ್ತು ಅದಕ್ಕಿಂತ 10 ಪಟ್ಟು ಹೆಚ್ಚಿಗಾಗಿದೆ. ನಮಗೆ ಸಾಧಾರಣ ಮಳೆ ಬೆಳೆಗಳಿಗೆ ಇದಕ್ಕೆ ಏನು ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಂದು ಅದೆಲ್ಲ ಬೇಕು ವರ್ಷಿಗೆ ಅದು 10 ಪಟ್ಟು ಹೆಚ್ಚಿಗಾಗಿದೆ. ಅದು ಯಾವುದೋ ಕಡೆ ಕೈದಾಗಿಲ್ಲ. ಅದಕ್ಕಾಗಿ ಇವತ್ತೇನು ಯಾರು ಕೂಡ ರೈತರಾಗಲಿ ಮನೆ ಕಳ್ಕೊತಾ ಇರ್ಬೋದು, ಬೆಳೆ ಹಾನಿಯಾಗಿರ್ಬೋದು, ಅವ್ರು ಯಾರು ಕೂಡ ಇದು ಪಡುವಂಥ ಇದು ಇಲ್ಲ. ನಾವು ಬೇಗನೆ ಸರ್ಕಾರ ಮ್ಯಾಗ ಒತ್ತಡ ಏರಿ ಪರಿಹಾರ ಕೊಡಿಸೋಂಥ ಕಾರ್ಯ ಮಾಡ್ಕೊಂಡು ಕ್ಷೇತ್ರದಲ್ಲಿ ಎಷ್ಟು ಕೋಟಿ ಮೊತ್ತದ್ದು ಹಾನಿಯಾಗಿದೆ ಈಗಾಗಲೇ ನೋಡಿ. ನಮ್ಮಲ್ಲಿಂದು ನಾನು ನಮ್ಮ ತಹಸೀಲ್ದಾರ್ ಹತ್ರ ಬೆಳೆ ಹೋಗಿದ್ದು ತೊಗೊಂಡಿದೆ ಅಂತಂತಂದರೆ ನಮ್ಮ ಹುಮನಾಬಾದ್ ಮತಕ್ಷೇತ್ರದಲ್ಲಿ ಸುಮಾರು 15,000 ಹೆಕ್ಟರ್ ಬೆಳೆ ನಾಶ ಆಗಿದೆ. ಅದರಲ್ಲಿ ಹಾರ್ಟಿಕಲ್ಚರ್ ಮತ್ತು ಎಷ್ಟಿದೆ ಅಂತ ಅದೊಂದು ಇದು ತಗೋಬೇಕು. ಏನು ಮತ್ತು ಉದ್ದು, ಹೆಸರು, ತೊಗರೆ ಇವೆಲ್ಲ ಏನು ಹಾಳಾಗಿದೆ. ಸುಮಾರು ನಮ್ಮ ಮತಕ್ಷೇತ್ರದಲ್ಲಿ ಒಂದು 40 ಮನೆಗಳನ್ನು ಹಾಳಾಗಿದೆ. ರೋಡು ಸ್ವಲ್ಪ ಅಲ್ಲಿ ಅಂದರೆ ಹೆಚ್ಚಿಗೆ ರೋಡಿಂದ ಏನು ಇದು ಆಗಿಲ್ಲ, ಅಲ್ಲಿ ಸ್ವಲ್ಪ ಹಾಳಾಗಿದೆ. ಅಲ್ಲಿ ಕಲ್ವಟ್ಟುಗಳು ಈಗ ತಾವು ನೋಡ್ಬೋದು. ನಮ್ಮಲ್ಲಿ ಮೊನ್ನೆ ಬೋತ್ಗಿನಲ್ಲಿ ಅಲ್ಲೂ ಕೊಚ್ಕೊಂಡು ಹೋಗಿದೆ. ಮುಸ್ತರಿ ಹತ್ರ ಏನು ಕಲ್ವರ್ಟಿತ್ತು ಅಲ್ಲೂ ಕೂಡ ಅದು ಕೊಚ್ಕೊಂಡು ಹೋಗಿದೆ. ಅವೆಲ್ಲವೂ ಕೂಡ ನಾವು ಸರ್ಕಾರ ಗಮನಕ್ಕೆ ತಂದು ಉಸ್ತುವಾರಿ ಸಚಿವರು ಏನು ಮೀಟಿಂಗ್ ತೊಗೊಂಡಿದೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಕೂಡ ಅಂದಿದ್ದಾರೆ. ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಇವತ್ತು ತಾವು ನೋಡ್ಬೋದು, ಇವತ್ತೆಲ್ಲ ನಮ್ಮ ಅಧಿಕಾರಿಗಳು ಸೇರಿ ಇವತ್ತು ಹಗಲಿರುಳೇ ಒಳ್ಳೆಯ ಕಾರ್ಯ ಮಾಡ್ತಾಯಿದ್ದಾರೆ.